ಹೇಗಿದ್ದೀಯ ರಾಧಿಕಾ? ನಿನ್ನ ನೋಡಿದ್ರೆ ಯಾಕೋ ಅಯ್ಯೋ ಅನ್ಸುತ್ತೆ. ಅಲ್ಲ, ಎಷ್ಟೊಂದು ಬಡ್ದಾಡ್ತಾ ಇದೀಯಾ. ಆದರೂ ನಿನ್ನ ಜೀವನದಲ್ಲಿ ನಿನಗೆ ಜಯ ಸಿಗಲೇ ಇಲ್ಲ. ಯಾವಾಗಲೂ ಸೋಲ್ತಾನೆ ಇದೆಯಾ? ಇವತ್ತು ಸೋಲ್ತಿದ್ದೀನಿ, ನಾಳೆ ಗೆಲ್ತೀನಿ. ಈಗ ನೀನು ಗೆಲ್ತಾನೆ ಇದೆಯಾ. ಆದರೆ ನಾಳೆ ಏನಾಗುತ್ತೋ ಯಾರಿಗೆ ಗೊತ್ತು? ಏನೂ ಆಗಲ್ಲ, ಹೀಗೆ ಗುಂಡ್ಕಲ್ ಥರನೇ ಇರ್ತೀನಿ. ನೋಡೋಣ ಬಿಡು. ರಾಧಿಕಾ, ನೀನು ಕೇಳದೇ ಇದ್ರೂ ಕೂಡ ನಾನೇ ಹೇಳ್ತಾ ಇದ್ದೀನಿ, ಸರಿಯಾಗಿ ಕೇಳಿಸ್ಕೊ. ನಾನು ಧರ್ಮಾಧಿಕಾರಿ ಆದ ಮೇಲೇ ನಿನಗೆ ನಿನ್ನ ವಿಷು ಸಿಗೋದು. ಏನು ಹಾಗೆ ನಗ್ತಾ ಇದೆಯಾ? ಅಷ್ಟೊಂದು ಖುಷಿ ಆಗ್ತಾ ಇದೆಯಾ? ಅಲ್ಲ, ಹಗಲ್ಗನ್ಸ್ ಕಾಣ್ತಾ ಇದೆಯಲ್ಲ, ಅದಕ್ಕೆ ಸ್ವಲ್ಪ ನಗು ಬಂತು. ಏನೇ ಆದರೂ ಕನಸು ಕನಸೇ ಅಲ್ವ ರಾಧಿಕಾ? ಹಗಲ್ ಕಂಡ್ರೇನು ರಾತ್ರಿ ಕಂಡ್ರೇನು, ಧರ್ಮಾಧಿಕಾರಿ ಪಟ್ಟಕ್ಕೆ ಒಂದೊಂದೇ ಹೆಜ್ಜೆ ಆಗ್ತಾ ಇದೆ. ಧರ್ಮಾಧಿಕಾರಿ ಪಟ್ಟದಿಂದ ನೀನು ಒಂದೊಂದೇ ಹೆಜ್ಜೆ ದೂರ ಹೋಗ್ತಾ ಇದೆಯಾ ಶಾಂತನು? ಎಷ್ಟು ಜನರ ಹತ್ರ ಕಣ್ಣೀರು ಹಾಕ್ಸಿದ್ಯಾ, ಅದೇ ನಿನ್ನನ್ನು ಆ ಪಟ್ಟದಿಂದ ದೂರ ಇಡುತ್ತೆ. ಅದಕ್ಕೆ ಕಾಲ ಅನ್ನೋದು ಉತ್ತರ ಕೊಡುತ್ತೆ. ತುಂಬ ಒಳ್ಳೆ ಮಾತು ಶಾಂತನು. ಕಾಲ ಅನ್ನೋದು ಮೋಸಕ್ಕೆ, ಅನ್ಯಾಯಕ್ಕೆ, ಎಲ್ಲದಕ್ಕೂ ಉತ್ತರ ಕೊಡುತ್ತೆ. ಒಂದು ವೇಳೆ ನಾನೊಬ್ಬರ ಮೇಲೆ ದ್ವೇಷ ಸಾಧಿಸ್ತಾ ಇದ್ರೆ, ನಾನು ಯಾರಿಗಾರು ಅನ್ಯಾಯ ಮಾಡ್ತಾ ಇದ್ರೆ, ನಾನು ಮೋಸ ಮಾಡ್ತಾ ಇದ್ರೆ ನಾನು ಹಾಳಾಗ್ತೀನಿ. ಅದೇ ನೀನೇನಾದರೂ ಆ ರೀತಿ ಮಾಡ್ತಾ ಇದ್ರೆ ನೀನು ಹಾಳಾಗ್ತೀಯ. ಏನಂತೀಯ? ಇದ್ದಿದ್ದಾಗ ಹೇಳಿದ್ರೆ ಜನರು ಕೋಪ ಬರುತ್ತೆ. ನಿನ್ನ ಮಗ ಕೃಷ್ಣ ಹೇಗಿದ್ದಾನೆ? ಅವನ ಆರೋಗ್ಯದಲ್ಲಿ ಏನಾದರೂ ಸಮಸ್ಯೆ ಕಾಣಿಸ್ಕೊಂಡಿದೀಯಾ? ಅಲ್ಲ, ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಧರ್ಮಾಧಿಕಾರಿ ಪಟ್ಟಕ್ಕೆ ಹೋಗೋರಿಗೆ ಯಾವುದೇ ಆರೋಗ್ಯದ ಸಮಸ್ಯೆ ಇರಬಾರ್ದು ಅಂತ ಗುರೂಜಿ ಹೇಳಿದ ನೆನಪು ನನಗೆ. ನನ್ನ ಮಗ ಆರೋಗ್ಯವಾಗೇ ಇದ್ದಾನೆ. ನಿಜ ಹೇಳ್ತಾ ಇದೀಯಾ? ಏನೂ ಆಗಿಲ್ವಾ? ಯಾರಾದರೂ ಏನಾದರೂ ಮಾಡಿದ್ರೂ ಅದನ್ನ ಕಾಪಾಡೋದಕ್ಕೆ ನಾನು ನಂಬಿರೋ ಕೃಷ್ಣ ಇದ್ದಾನೆ. ರಾಧಿಕಾ, ದೇವರನ್ನ ನಂಬೋದು, ಆದ್ರೆ ಈ ಮನುಷ್ಯರನ್ನ ನಂಬೋದಕ್ಕಾಗಲ್ಲ. ಏನಂತೀಯ? ಅದಕ್ಕೆ ನಾನು ಹೇಳಿದ್ದು, ಸರಿಯಾಗಿ ಯೋಚನೆ ಮಾಡು, ಹೇಳು ಅಂತ. ನೋಡೀಗ ಮುಖದಲ್ಲಿ ಎಷ್ಟೊಂದು ಭಯ ಕಾಣಿಸ್ಕೊಂಡಿದೆ. ಏನಾಯ್ತು ಈಗ? ಏನ್ ಶಾಂತನು, ಯಾವಾಗ ಬಂದ? ಈಗ ಬಂದೆ ನಂಜುಡಿ. ಅದೇ ರಾಧಿಕಾ ಹತ್ರ ಮಗು ಬಗ್ಗೆ ವಿಚಾರಿಸ್ತಾ ಇದ್ದೆ ಅಷ್ಟೇ. ಯಾಕೆ ನೀನು ರಾಧಿಕಾ ದಂಡೆ ಪದೇ ಪದೇ ಹೋಗ್ತೀಯಾ? ಸುಮ್ಮನೆ ಇರೋದಕ್ಕಾಗಲ್ವಲ್ಲ, ಅದಕ್ಕೆ ಅವಾಗ ಬೆಂಕಿ ಹಚ್ತಾನೇ ಇರಬೇಕು. ಸುಟ್ಟು ಹೋಗ್ಬಿಡ್ತೀಯಾ? ಏನೂ ಆಗಲ್ಲ, ಸುಮ್ಮನಿರಲ್ಲ. ಹೌದು, ಏನೋ ಫೋನಲ್ಲಿ ಹೇಳ್ದೆ ಮಗು ವಾಂತಿ ಮಾಡ್ಕೋತು ಹಾಗೆ ಹೀಗೆ ಅಂತ. ಈಗ ಅವಳು ನೋಡಿದ್ರೆ ಏನೂ ಆಗಿಲ್ಲ ಅಂತ ಹೇಳ್ತಾ ಇದ್ದಾಳೆ. ಏನ್ ನೀನು ನನ್ನ ಮಗು ಹೀಗೆ ಆಗಿದೆ ಅಂತ ಹೇಳ್ತಾಳ? ಊರಿಗೆಲ್ಲ ಡಂಗೂರ ಸಾಸ್ಕೊಂಡ್ ಬರ್ತಾಳ? ಅವಳಿಗೂ ಭಯ ಇರಲ್ವಾ ತನ್ನ ಮಗುಗೆ ಧರ್ಮಾಧಿಕಾರಿ ಪಟ್ಟ ಮಿಸ್ ಆಗ್ಬಿಡುತ್ತೆ ಅಂತ? ನೋಡು, ಇನ್ ಮುಂದೆ ಅವಳು ತಂಟಕ್ಕೆ ಹೋಗ್ಬೇಡ. ಪ್ರಯತ್ನ ಪಡ್ತೀನಿ, ಆದರೆ ಆಗೋದಿಲ್ವಲ್ಲ. ರಾಧಿಕಾ, ಯಾಕೆ ಟೆನ್ಷನಲ್ಲಿದೆಯಾ? ಶಾಂತನು ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಕೇಡಿ ಬಗ್ಗೆ ಯೋಚನೆ ಮಾಡೋದಕ್ಕೆ ಏನಿದೆ? ಹಾಗಲ್ಲ ಜಾನಕಿ, ಯಾಕೋ ಅವನು ಪದೇ ಪದೇ ಕೃಷ್ಣ ಹೇಗಿದ್ದಾನೆ, ಆರೋಗ್ಯವಾಗಿದ್ದಾನ ಅಂತೆಲ್ಲ ವಿಚಾರಿಸ್ತಿದ್ದಾನೆ. ಯಾಕೆ ಅಂತ ಗೊತ್ತಾಗ್ತಿಲ್ಲ. ಹೌದಾ? ಹಾಗಾದ್ರೆ ಮಗುಗೇನಾದ್ರೂ ಮಾಡಿರ್ತಾನೆ ಅಂತೀಯಾ? ಹೌದು, ಕೃಷ್ಣ ಹುಷಾರಾಗಿದ್ದಂತಾನೆ? ಹಾಂ, ಅವನು ಹುಷಾರಾಗೇ ಇದ್ದಾನೆ. ಈಗಂತೂ ಆಟ ಆಡ್ಕೊಂಡು ಚೆನ್ನಾಗೇ ಇದ್ದಾನೆ. ಆದರೆ ಈ ಶಾಂತನು ಯಾಕೆ ಹಾಗೆ ಕೇಳ್ತಿದ್ದಾನೆ ಅನ್ನೋದೇ ನನಗೆ ಅರ್ಥ ಆಗ್ತಿಲ್ಲ. ಭಯ ಆಗ್ತಿದೆ ಜಾನಕಿ. ಕೃಷ್ಣನ ವಿಷಯದಲ್ಲಿ ನಾನು ತುಂಬ ಅಸಹಾಯಕಳಾಗ್ಬಿಡ್ತೀನಿ. ಅವನಿಗೆ ಒಂಚೂರು ತೊಂದರೆ ಆದರೂ ನನಗೆ ಪ್ರಾಣನೇ ಹೋದಾಗತ್ತೆ. ಇನ್ನು ಈ ಶಾಂತನು ಪಟ್ಟ
ಪಟ್ಟಕ್ಕೋಸ್ಕರ ಏನು ಮಾಡೋದಕ್ಕೂ ಹೇಸೋದಿಲ್ಲ. ಅಂಥದ್ರಲ್ಲಿ ಹೀಗೇನು ಮಾಡಿರೋದಿಲ್ಲ ಅಂತ ಹೇಗೆ ನಂಬೋದು? ಏನಾಗಿರ್ಬೋದು? ಅದಕ್ಕೆ ನಾನೇನ್ ಮಾಡೋದಕ್ಕಾಗುತ್ತೆ? ನೀನ್ ಬಂದು ನನಗೆ ಕೇಳಿದ್ರೆ ನಾನೇನ್ ದೇವ್ರ? ಅಲ್ಲ, ನಿನ್ ಮಗುಗೆ ಯಾರೇನ್ ಮಾಡ್ತಾರೆ, ಯಾರಿಂದ ಏನ್ ಸಮಸ್ಯೆ ಆಗುತ್ತೆ ಅಂತ ನೋಡ್ಕೊಂಡು ಕೂರೋದಕ್ಕಾಗತ್ತಾ? ನೋಡು, ನೀನ್ ಶಾಂತನು ವಿಷಯ ನನ್ನ ಜೊತೆ ಮಾತಾಡೋದಕ್ಕೆ ಬರೋದಾದ್ರೆ ನೀನ್ ನನ್ನ ಜೊತೆ ಮಾತಾಡೋದೇ ಬೇಡ. ರಾಧಿಕಾ, ಏನಿದೆಲ್ಲ? ನಾನು ನಿನ್ನ ಮಗುವಿನ ಕಾಳಜಿಯಿಂದ ಕೇಳಿದೆ ಅಷ್ಟೇ. ಅದಕ್ಕೆ ನೀನು ಜಾನಕಿ ಹತ್ರ ಏನೆಲ್ಲ ಹೇಳ್ತಾ ಇದೆಯಲ್ಲ? ಶಾಂತನವ್ರೆ, ಇವಳ್ಯಾಕೆ ನನ್ನ ಹತ್ರ ಬಂದು ನನ್ನ ಮಗುಗೇನೋ ಆಗುತ್ತೆ ಅಂತ ಭಯ ಪಡ್ತಾ ಇದ್ದಾಳೆ? ಏನಿದೆಲ್ಲ? ಅಯ್ಯೋ ರಾಧಿಕಾ, ಧರ್ಮಾಧಿಕಾರಿ ಪಟ್ಟಕ್ಕಿರೋರಿಗೆ ಏನೂ ಸಮಸ್ಯೆ ಇರಬಾರ್ದು ಅಂತ ನಾನು ಕೇಳಿದ್ದೆ. ಅದಕ್ಕೆ ನಿನ್ನ ಮಗುಗೇನಾದ್ರು ಸಣ್ಣ ಪುಟ್ಟ ತೊಂದರೆ ಇದೆಯಾ ಅಂತ ವಿಚಾರಿಸ್ದೆ ಅಷ್ಟೇ. ಅದಕ್ಕೆ ನೀನು ಇಷ್ಟೊಂದು ಭಯ ಪಡೋದಾ? ಇದು ಭಯ ಅಲ್ಲ, ಅನುಮಾನ ಪಡ್ತಾ ಇದ್ದಾಳೆ. ಎಲ್ಲಿ ನೀವು ಅವಳ ಮಗುಗೇನೋ ಮಾಡ್ಬಿಡ್ತೀರಾ ಅಂತ. ಶಾಂತಂ ಪಾಪಂ ಶಾಂತಂ ಪಾಪಂ. ಶಾಂತನ ಮೇಲೆ ಅನುಮಾನನ? ಇವನಂತವನಲ್ಲ. ಯಾಕೆ ರಾಧಿಕಾ? ಜಾನಕಿಯವರೇ, ನೀವು ಇದನ್ನ ನಂಬ್ತೀರಾ? ನನ್ನೇನು ಮೆಂಟ್ಲು ಅನ್ಕೊಂಡ್ರ? ಯಾರು ನಾಟಕ ಆಡ್ತಿದ್ದಾರೆ, ಯಾರು ಮೋಸ ಮಾಡ್ತಿದ್ದಾರೆ, ಯಾರು ದುಡ್ಡಿಗೋಸ್ಕರ ಬಾಯಿ ಬಿಡ್ಕೊಂಡಿದ್ದಾರೆ, ಯಾರು ಮನೆಯವ್ರ ನಂಬಿಕೆಗೆ ಪೆಟ್ಟು ಕೊಡ್ತಾ ಇದ್ದಾರೆ, ನಂಗೆಲ್ಲ ಚೆನ್ನಾಗಿ ಗೊತ್ತಿದೆ. ಥ್ಯಾಂಕ್ಸ್ ಜಾನಕಿಯವರೇ, ನೀವಾದರೂ ನನ್ನನ್ನು ಅರ್ಥ ಮಾಡ್ಕೊಂಡ್ರಲ್ಲ. ನನ್ನನ್ನು ತಪ್ಪು ತಿಳ್ಕೊಬೇಡ ರಾಧಿಕಾ. ನಾನು ಬರ್ತೀನಿ, ಸ್ವಲ್ಪ ಕೆಲಸ ಇದೆ. ನೋಡ್ತಾ ಇರು ರಾಧಿಕಾ, ಇದೇ ರೀತಿ ಅವನನ್ನ ನಂಬಿಸಿ ಒಂದೇ ಸಲ ಕುತ್ಕೆ ಕುಯ್ತೀನಿ. ಆದರೆ ಅವನಿಗೆ ಅನುಮಾನ ಬಂದರೆ ನಮಗೆ ತೊಂದರೆ ಆಗೋದು. ನೀನು ಯೋಚನೆ ಮಾಡಬೇಡ, ನಾನೆಲ್ಲ ನೋಡ್ಕೋತೀನಿ. ಅಕ್ಕ, ಯಾಕೆ ಇಷ್ಟೊಂದು ಕೋಪದಲ್ಲಿದ್ದೀರಾ? ಅಲ್ಲ, ಮನೇಲೆಲ್ಲರೂ ಖುಷಿಯಾಗಿ ನೆಮ್ಮದಿಯಾಗಿರ್ತಾರೆ. ನೀವು ನೋಡಿದ್ರೆ ಆಕಾಶನೇ ತಲೆ ಮೇಲೆ ಬಿದ್ದೋರು ಹಾಗೆ ಕೂತಿರ್ತೀರಿ. ಏನಾಗಿದೆ ನಿಮಗೆ? ಬೇರೆಯವ್ರ ಥರ ನೀವು ಇರ್ಬೋದಲ್ಲ. ಎಲ್ಲರೂ ಹಾಳಾಗೋಗ್ಲಿ, ನನ್ನ ಕಷ್ಟ ನನಗೆ, ನನ್ನ ದುಃಖನ ಯಾರು ಕೇಳೋರಿದ್ದಾರೆ? ತಪ್ಪು ಚಕೋರಿ ಅಕ್ಕ, ನಾನಿಲ್ವ ನಿಮ್ಮ ತಮ್ಮ? ನನ್ನ ಹತ್ರ ನಿಮ್ಮ ಕಷ್ಟ ಹೇಳ್ಕೋಬೋದು. ತಮ್ಮ ಅಂತ ನೀ ಇದೆಯಪ್ಪ, ಆದ್ರೆ ಏನು ಪ್ರಯೋಜನ? ಮನೇಲಾಗೋ ಕೆಲಸಗಳನ್ನ ಏನಾದರೂ ನಿಲ್ಸಕ್ಕಾಗುತ್ತಾ? ಏನಾಗ್ತಾ ಇದೆ ಈಗ? ಏನು ಗೊತ್ತಿಲ್ಲದಿರೋ ಥರ ಮಾತಾಡ್ಬೇಡ ಶಾಂತನು. ಮಗುನ ಧರ್ಮಾಧಿಕಾರಿ ಮಾಡ್ತಿದ್ದಾರೆ, ಮನೆಯವರೆಲ್ಲರೂ ಅವಳ ಪರವಾಗೇ ಇದ್ದಾರೆ. ಆಡಂಬರ ವೈಭೋಗ ಎಲ್ಲ ಅವಳ ಪಾಲಿಗೆ, ನಮ್ಮ ಕೈಯಲ್ಲೇನಿದೆ? ಚಿಪ್ಪು. ಈಗಂತೂ ನನಗೆ ರಾತ್ರಿ ಎಲ್ಲ ನಿದ್ದೆನೇ ಬರಲ್ಲ ಶಾಂತನು. ಆ ಮಗು ನನ್ನ ಕನ್ಸಲ್ಲಿ ಬಂದು ನನ್ನನ್ನು ಹಂಗ್ಸ್ದಂಗಾಗುತ್ತೆ. ಎಲ್ಲಿಂದನೂ ಬಂದಿರೋ ನಾನು ಈ ಮನೆಗೆ, ಈ ಊರಿಗೆ ರಾಜ ಆಗಿದ್ದೀನಿ. ನೀ ನೋಡಿದ್ರೆ ಇನ್ನೂ ಈ ಮನೇಲಿ ಮುಸುರಿ ತಿಕ್ತಾ ಇದೆಯಾ ಅಂತ ಚುಚ್ದಂಗಾಗುತ್ತೆ. ಅಯ್ಯೋ ಅಕ್ಕ, ನೀವು ಇಷ್ಟೊಂದು ಮನಸ್ಸಿಗೆ ಹಚ್ಕೊಂಡಿದ್ದೀರಾ? ನಿಮ್ಮನ್ನ ಈ ಪರಿಸ್ಥಿತಿ ನನ್ನ ಕೈಲಿ ನೋಡೋದಕ್ಕಾಗ್ತಾ ಇಲ್ಲ. ಅಂದಾಗೆ ಮಗುಗೇನೋ ಆರೋಗ್ಯದ ಸಮಸ್ಯೆ ಅಂತೆ? ಆರೋಗ್ಯದ ಸಮಸ್ಯೆ ಇದ್ರೆ ಮಗುನ ಪೀಠದ ಮೇಲೆ ಕೂರ್ಸಕ್ಕಾಗೋದಿಲ್ಲ ಅನ್ನೋದು ಗೊತ್ತು ತಾನೆ? ಅದಕ್ಕೆ ನೀನು ಏನಾದರೂ ಮಾಡು ಅಂತ ಹೇಳ್ತಾ ಇರೋದು. ಆ ಮಗುಗೇನಾಗಿದೆ? ಅದಕ್ಕೇನು ಸಮಸ್ಯೆ ಆಗಿಲ್ಲ. ಈಗಂತೂ 3 ಹೊತ್ತು ಹಲ್ಲು ಬಿಟ್ಕೊಂಡು ಕೂತಿರುತ್ತೆ. ಅದಕ್ಕೇನು ಬಂದಿದೆ ಧಾಡಿ? ಇಲ್ಲ ಅಕ್ಕ, ಮಗುಗೆ ಸಮಸ್ಯೆ ಆಗಿರೋದು ಖಂಡಿತ ನಿಜ. ನಾನು ನಿನಗೆ ನಂಬಲ್ಲ ಶಾಂತನು. ಈ ಮನೇಲಿ ಇರೋದು ನಾನು, ನನಗೆ ಗೊತ್ತಿಲ್ಲದಿರೋದು ನಿನಗೆ ಗೊತ್ತಿರೋಕೆ ಹೆಂಗೆ ಸಾಧ್ಯ? ಅಷ್ಟು ಇಲ್ದಿದ್ರೆ ಆ ರಾಧಿಕಾ ಇಷ್ಟೊಂದು ಖುಷಿಯಾಗಿರ್ತಿರ್ಲಿಲ್ಲ. ಅದೆಲ್ಲ ತೋರಿಕೆ ಚಕೋರಿ ಅಕ್ಕ. ಮಗು ಏನಾದರೂ ಸಮಸ್ಯೆ ಆಗಿದೆ ಅಂತ ಹೊರಗೆ ಗೊತ್ತಾದ್ರೆ ಮಗನಿಗೆ ಪಟ್ಟ ಸಿಗೋದಿಲ್ಲ ಅನ್ನೋ ಭಯ ಅವಳಿಗೆ. ನೀನು ಸುಮ್ಮನಿರಪ್ಪ, ಮಗುಗೇನೂ ಆಗಿಲ್ಲ. ನೋಡು ಶಾಂತನು, ನೀನು ಒಂದು ಕೆಲಸ ಮಾಡು. ಆ ಮಗುನ ತಗೊಂಡೋಗಿ ಎಲ್ಲಾದ್ರೂ ಮಣ್ಣಲ್ಲಿ ಮುಚ್ಚಾಕ್ ಬಂದ್ಬಿಡು. ಮಗನ್ಕೊಂದು ಶಾಪ ನನಗೆ ತಟ್ಟಿದ್ರೂ ಪರವಾಗಿಲ್ಲ. ಅಯ್ಯೋ ಅಕ್ಕ, ನಿಮಗೆ ಮಗು ಮೇಲೆ ಇಷ್ಟೊಂದು ಕೋಪ ಇದೆ ಅಂತ ಮೊದಲೇ ಗೊತ್ತಿದ್ದಿದ್ರೆ ನಿಮ್ಗೊಂದು ಗುಡ್ ನ್ಯೂಸ್ ಕೊಡ್ತಾ ಇದ್ದೆ ನಾನು. ಏನದು? ಮಗು ಪಟ್ಟ ಏರೋದಿಲ್ಲ, ಚಟ್ಟ ಏರುತ್ತೆ. ಏನ್ ಹೇಳ್ತಾ ಇದೀಯಾ?
ನಾನು ಹೇಳ್ತಾ ಇರೋದು ನಿಜ, ಸರಿಯಾಗಿ ಕೇಳಿಸ್ಕೊಳ್ಳಿ. ಮೊನ್ನೆ ಮನೆಗೊಬ್ರು ಡಾಕ್ಟ್ರು ಬಂದಿದ್ರಲ್ಲ, ಅದು ಗೊತ್ತಾ? ಹೌದು, ನಂಜು ಹೇಳ್ದ. ಅವರು ಡಾಕ್ಟ್ರೇ ಅಲ್ಲ. ನಾನು ಕಳಿಸಿದ ಡೂಪ್ಲಿಕೇಟ್ ಡಾಕ್ಟರ್. ನಾನು ಅವನ ಕೈಲಿ ಮಗು ಕೊಡುವಂತ ಒಂದು ಔಷಧಿ ಕೊಟ್ಟಿದ್ದೆ, ಅದನ್ನು ಅವನು ಮಗು ಕೊಟ್ಟಿದ್ದಾನೆ. ಆ ಔಷಧಿ ತುಂಬಾ ನಿಧಾನವಾಗಿ ಕೆಲಸ ಶುರು ಮಾಡುತ್ತೆ. ಪಟ್ಟಕ್ಕೇರೋ ದಿನ ಹತ್ರ ಬರ್ತಿದ್ದಾಗೆ ಆ ಮಗು ಸ್ಮಶಾನಕ್ಕೆ ಹೋಗುತ್ತೆ. ಇನ್ನೇನು, ನಿಮ್ಮ ಹಾದಿಗೆ ಮುಳ್ಳಾಗಿದ್ದ ಮಗು ದೂರ ಆಗ್ತಿದೆಯಲ್ಲ, ಖುಷಿ ಪಡಿ ಚಕೋರಿ ಅಕ್ಕ. ಕೊನೆಗೂ ನೀನು ಅನ್ಕೊಂಡಿದ್ದನ್ನ ಸಾಧಿಸ್ಬಿಟ್ಟೆ ಅಲ್ಲ. ಮಗು ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡಿದ್ರೇನೆ ಆ ದೇವ್ರು ನರಕ ತೋರಿಸ್ತಾನಂತೆ. ಇದು ನೀನು ದೇವ್ರಂತ ನನ್ನ ಮಗುಗೆ ವಿಷಾನೇ ಹಾಕ್ಬಿಟ್ಟಿಯಲ್ಲ. ನಿನಗೆ ಆ ದೇವ್ರು ಎಂಥ ಶಿಕ್ಷೆ ಕೊಡ್ಬೋದು ಯೋಚನೆ ಮಾಡು. ದೇವರು ನನಗೆ ನನ್ನ ಮಗನ್ನ ಹೇಗೆ ಉಳಿಸ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಸಾಧ್ಯನೇ ಇಲ್ಲ ರಾಧಿಕಾ. ನಾನು ಈಗಾಗಲೇ ಕೊಟ್ಟಿರೋ ವಿಷ ನಿನ್ನ ಮಗು ಮೈ ಸೇರ್ಕೊಂಡ್ಬಿಟ್ಟಿರುತ್ತೆ. ಒಂದು ಕೆಲಸ ಮಾಡು, ಹೀಗೆ ಮಗುನ ಕರ್ಕೊಂಡು ಯಾವ್ದಾದ್ರು ಆಶ್ರಮಕ್ಕೆ ಹೋಗು, ಟ್ರೀಟ್ಮೆಂಟ್ ಕೊಡಿಸು. ಅಟ್ಲೀಸ್ಟ್ ಕೈಕಾಲು ಸ್ವಾಧೀನ ಹೋಗೋದಾದ್ರೂ ತಪ್ಪುತ್ತೆ. ಇಲ್ಲಾಂದ್ರೆ ತುಂಬಾ ಕಷ್ಟ ರಾಧಿಕಾ. ಪಾಪ ಈ ಕಡೆ ವಿಷುನೂ ಇಲ್ಲ, ಆ ಕಡೆ ಮಗುನೂ ಇಲ್ಲ ಅಂದ್ರೆ ನೀನು ನೋಡೋದು ತುಂಬಾ ಕಷ್ಟ ಆಗುತ್ತೆ. ಸುಮ್ಮನೆ ನನ್ನನ್ನ ಎದ್ಹಾಕೋಬೇಡ ಅಂತ ಹೇಳಿದೆ. ನೀನು ನನ್ನ ಮಾತೆ ಕೇಳಿಲ್ಲ. ನನ್ನ ಮನೆಗೆ ಬಂದು ನನಗೆ ಆವಾಜ್ ಹಾಕಿದ್ರೆ ಸುಮ್ಮನೆ ಇರ್ತೀನಿ ಅನ್ಕೊಂಡ್ಯಾ? ವಿನಾಶಕಾಲ ವಿಪರೀತ ಬುದ್ಧಿ, ಒಳ್ಳೇದಾಗಲ್ಲ ನಿನಗೆ. ನೋಡೋಣ ಅದೇನಾಗುತ್ತೋ ಆಗ್ಲಿ. ಕೊನೆಗೂ ಅವ್ನು ಅನ್ಕೊಂಡಿದ್ದನ್ನ ಸಾಧಿಸ್ಕೊಂಡ್ಬಿಟ್ಟ ಆ ಶಾಂತನು. ನಿನ್ನನ್ನ ಕಾಪಾಡ್ಕೊಳ್ಳೋದಕ್ಕೆ ನನ್ನಿಂದ ಆಗ್ಲೇ ಇಲ್ಲ ಚಿನ್ನ. ಅವನು ನಿನಗೆ ವಿಷ ಹಾಕಿಲ್ಲ, ನಮ್ಮೆಲ್ಲರ ಬದುಕಿಗೆ ವಿಷ ಹಾಕ್ಬಿಟ್ಟ. ನಮ್ಗೆ ಇವ್ರು ಯಾರ ಸಹವಾಸನೂ ಬೇಡ. ನಾವೀ ಮನೆ ಬಿಟ್ಟು ಹೊರಟೋಗೋಣ ಕಂದ, ನಾವೀ ಮನೆ ಬಿಟ್ಟು ಹೊರಟೋಗೋಣ. ನಮ್ಮಿಂದ ಎಲ್ರಿಗೂ ತೊಂದರೆ.
ನಿನ್ನಮ್ಮ ಹುಟ್ಟಿದ ಗಳಿಗೆನೆ ಸರಿ ಇಲ್ಲ ಕೃಷ್ಣ. ತುಂಬಾ ದುರದೃಷ್ಟವಂತೆ ನಿನ್ ತಾಯಿ. ಎಲ್ರನ್ನೂ ಬಿಟ್ಟು ಇಲ್ಲಿಗೆ ಬಂದ್ರು, ಇಲ್ಲಿನೂ ಎಲ್ರೂ ನೆಮ್ಮದಿನೂ ಹಾಳಾಗೋಗ್ತಿದೆ. ನಾವ್ ಈ ಮನೆಯಿಂದ ತಗೊಂಡು ಹೋಗುವಂಥದ್ದೇನೂ ಇಲ್ಲ. ಉಟ್ಟು ಬಟ್ಟೆಲಿ ಈ ಮನೆಗೆ ಬಂದೋಳು ನಾನು. ಈ ಮನೆ ನನಗೆಲ್ಲ ಕೊಟ್ಟಿದೆ. ತಂದೆ ತಾಯಿನ ಬಿಟ್ಟು ಬಂದು ನನಗೆ ತಂದೆ ತಾಯಿ ಪ್ರೀತಿ ಕೊಟ್ಟಿದೆ. ಅಣ್ಣ ತಂಗಿ ಸಂಬಂಧನೇ ಗೊತ್ತಿಲ್ಲದೆ ಇದ್ದಿದ್ದು ನನಗೆ ಅದನ್ನು ಕೊಟ್ಟಿದೆ. ಈ ನೆನಪುಗಳನ್ನ ಮಾತ್ರ ನಾವೀಗ ಈ ಮನೆಯಿಂದ ತಗೊಂಡು ಹೋಗೋದು ಇಲ್ಲ ಕಂದ. ಇನ್ನೀ ಮನೇಲಿರೋದು ಬೇಡ. ನಾವು ಹೊರಟೋಗ್ಬಿಡೋಣ ಕಂದ. ಇವತ್ತಿನವರೆಗೂ ನಿನ್ನ ತಂದೆ ಸಿಗ್ಲಿಲ್ಲ. ಇನ್ನು ಮುಂದೆ ಸಿಗ್ತಾರೋ ಇಲ್ವೋ ಗೊತ್ತಿಲ್ಲ. ಆದರೆ ಇಲ್ಲಿಂದ ಹೋದ್ಮೇಲೆ ಅಲ್ಲಾದ್ರೂ ಸಿಕ್ಕೇ ಸಿಗ್ತಾರೆ ಅಂತ ಅನ್ಕೊಂಡೆ ಹೊರಡೋಣ. ಶಾಂತನು, ಇದೆಲ್ಲ ನಿಜನಾ? ನಾನು ನಿನ್ನ ಮಾತನ್ನು ನಂಬೋದಾ? ಚಕೋರಿ ಅಕ್ಕ, ನಾನು ಯಾಕೆ ಸುಳ್ಳು ಹೇಳಲಿ? ಇಲ್ಲಿವರೆಗೂ ನಾನು ಸುಳ್ಳೇ ಹೇಳಿಲ್ಲ. ಇದು ಹಳೆ ಪ್ಲಾನು, ಈಗ ವರ್ಕೌಟ್ ಆಯ್ತು ಅಷ್ಟೇ. ಈಗ ರಾಧಿಕಾ ಏನ್ ಮಾಡ್ತಾಳೆ? ಮಗುನ ಧರ್ಮಾಧಿಕಾರಿ ಅಂತ ಯಾರು ಹೋಗ್ತಾರೆ? ಶಾಂತನು, ನಿನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ನನ್ನ ಹೊಟ್ಟೆ ಉರಿಸ್ತಿದ್ಲು. ನೀನು ಅವಳಿಗೆ ಸರಿಯಾಗಿ ಉತ್ತರ ಕೊಟ್ಟಿದ್ಯಾ. ಎಲ್ಲ ನಿಮ್ಗೋಸ್ಕರನೇ. ಹೌದು, ನೀನು ಇಷ್ಟೆಲ್ಲ ತೊಂದರೆ ಯಾಕೆ ತಗೋತಿದ್ಯಾ ಅಂತ ನನಗೆ ಅರ್ಥ ಆಗ್ತಿಲ್ಲ. ಆಗ್ಲೇ ಹೇಳಿದ್ನಲ್ಲ ಚಕೋರಿ ಅಕ್ಕ, ಈ ಮನೆಗೋಸ್ಕರ ನಿಮ್ಗೋಸ್ಕರ ನಾನು ಏನು ಬೇಕಾದ್ರೂ ಮಾಡೋದಕ್ಕೆ ಸಿದ್ಧ ಅಂತ. ಇಲ್ಲ, ಆದರೂ ನನಗೆ ಯಾಕೋ ಅನುಮಾನ, ನೀನು ಇಷ್ಟೊಂದು ಕಷ್ಟ ಯಾಕೆ ಪಡ್ತಿದ್ಯಾ ಅಂತ. ಅದಕ್ಕೆ ಬೇರೆ ಕಾರಣನೇ ಇದೆ ಬಿಡಿ. ನಿನಗೆ ರಾಧಿಕಾ ಮೊದಲಿಂದನೂ ಗೊತ್ತಲ್ಲ? ನಿನ್ನ ಅವಳ ಜಗಳ ಈ ಮನೆಯಿಂದ ಶುರುವಾಗಿದ್ದಲ್ಲ, ಮೊದಲಿಂದನೂ ಇತ್ತು ಅನ್ಸುತ್ತೆ. ಹಾಳಾಗೋಗ್ಲಿ ಬಿಡು, ನನಗೆ ಯಾಕೆ ಆ ವಿಷಯ, ಏನೋ ಸುಮ್ಮನೆ ಕೇಳಿದೆ. ಚಕೋರಿ ಅಕ್ಕ, ಇದು ಬದುಕೋರ ಲಕ್ಷಣ ಅಂದ್ರೆ. ಹೌದು ಶಾಂತನು, ನೀನು ರಾಧಿಕಾನ ಮತ್ತೆ ಮಗುನ ಈ ಮನೆಯಿಂದ ಹೊರಗೆ ಹಾಕ್ತೀನಿ ಅಂತ ಮಾತು ಕೊಟ್ಟಿದ್ಯಾ, ಅದನ್ನ ಮಾತ್ರ ಮರಿಬೇಡ. ಖಂಡಿತವಾಗ್ಲೂ ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ನಿಮ್ಗೊಂದು ಒಳ್ಳೆ ಸುದ್ದಿ ಬರುತ್ತೆ. ಏನಂತ? ರಾಧಿಕಾ ಮಗುನ ಕರ್ಕೊಂಡು ಮನೆ ಬಿಟ್ಟು ಹೊರಟೋದ್ಲು ಅಂತ. ನಿಜವಾಗ್ಲೂ? ನಿಜವಾಗ್ಲೂ. ಈಗ ಮನೆ ಬಿಟ್ಟು ಹೋಗುವಂಥದ್ದು ಏನಾಗಿದೆ? ಶಾಂತನು ಅಂತ ದುಷ್ಟನಿಂದ ನನ್ನ ಮಗನ ನಾನು ಕಾಪಾಡ್ಕೋಬೇಕು. ದಯವಿಟ್ಟು ನನ್ನ ಯಾರು ತಡಿಬೇಡಿ. ನಾನು ನಿರ್ಧಾರ ಮಾಡಾಗಿದೆ. ನಾವು ನಿರ್ಧಾರ ಮಾಡಾಗಿದೆ. ನೀನೆಲ್ಲೂ ಹೋಗ್ಬಾರ್ದು, ಈ ಮನೇಲೇ ಇರಬೇಕು. ಆದರೆ ನಾನು ಸೋತ್ ಹೋದೆ ಜಾನಕಿ. ನನ್ನ ಮಗನ್ನೇ ಅವನಿಂದ ನಾನು ಕಾಪಾಡ್ಕೊಳ್ಳೋದಕ್ಕಾಗಲಿಲ್ಲ ಅಂದಮೇಲೆ ನಾನು ಏನು ಸಾಧನೆ ಮಾಡ್ತೀನಿ ಹೇಳು? ಅವನ ಕರ್ಮ ಅವನನ್ನ ಹಾಳು ಮಾಡುತ್ತೆ. ಅಲ್ಲಿವರೆಗೂ ಕಾಯ್ದೆ ಬೇರೆ ದಾರಿನೇ ಇಲ್ಲ. ನಾನು ಮೊದಲು ನನ್ನ ಮಗನ್ನ ವಾಸಿ ಮಾಡ್ಕೋಬೇಕು. ಅವನು ಹಾಕಿರೋ ವಿಷದಿಂದ ನನ್ನ ಮಗಂಗೇನು ತೊಂದರೆ ಆಗದೆ ಇರೋ ಹಾಗೆ ನಾನು ಕಾಪಾಡ್ಕೋಬೇಕು. ಅದಕ್ಕೆ ನಾನು ಹೋಗ್ಲೇಬೇಕು. ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ಯಾ? ಚಕೋರಿ ಅಕ್ಕನ ಹತ್ರ ಶಾಂತನು ಮಾತಾಡ್ತಾ ಇದ್ದಿದ್ದನ್ನ ನಾನೇ ಕೇಳಿಸ್ಕೊಂಡಿದ್ದೀನಿ. ನನ್ನ ಮಗ ಧರ್ಮಾಧಿಕಾರಿ ಆಗ್ಬಾರ್ದು ಅಂತ ಇವನಿಗೆ ವಿಷ ಹಾಕ್ಬಿಟ್ಟಿದ್ದಾನ ಅವನು. ನಾನೀಗ ತಡ ಮಾಡಿದ್ರೆ ನನ್ನ ಮಗುಗೆ ತೊಂದರೆ ಆಗೋದು. ಅದಕ್ಕೆ ನಾನು ಹೋಗ್ಲೇಬೇಕು. ನಮ್ಮ ಕೃಷ್ಣಂಗೆ ಏನೂ ಆಗಿಲ್ಲ ರಾಧಿಕಾ, ಅವನು ಸರಿಯಾಗೇ ಇದ್ದಾನೆ. ಇಲ್ಲ, ಅವ್ನು ಹೇಳಿದ್ದನ್ನ ನಾನೇ ಕೇಳಿಸ್ಕೊಂಡಿದ್ದೀನಿ. ರಾಧಿಕಾ, ನಿನಗೆ ನಿಜವಾದ ವಿಚಾರ ಗೊತ್ತಿಲ್ಲ. ಮಗು ಕುಡ್ದಿದ್ದು ವಿಷ ಅಲ್ಲ. ಸಿಹಿ ಸಿಹಿಯಾದ ಜೇನುತುಪ್ಪ. ಮತ್ತೇನು ವಿಷ ಅನ್ಕೊಂಡ್ಯಾ?
ಶಾಂತನು ಮಗುಗೆ ವಿಷ ಹಾಕೋದಕ್ಕೆ ಕಳಿಸಿದ್ದೇನೋ ನಿಜ, ಆದರೆ ಅಲ್ಲಾಗಿದ್ದೇ ಬೇರೆ. ಆ್ಯಕ್ಚುಲಿ ಏನಾಯ್ತು ಗೊತ್ತಾ, ಇಷ್ಟಾಯ್ತು. ನಂಜುಗುಡಿ, ನಿಂಗೆ ಹೇಗೆ ಕೃತಜ್ಞತೆ ಹೇಳಬೇಕೋ ಗೊತ್ತಾಗ್ತಿಲ್ಲ. ನೀನ್ ಕೃತಜ್ಞತೆ ಹೇಳೋದಾದ್ರೆ ಮೊದಲು ಮನೆಯಿಂದ ಹೊರಗೆ ಹೋಗೋ ನಿರ್ಧಾರದಿಂದ ಹೊರಗೆ ಬಾ. ರಾಧಿಕಾ, ಈಗ ತಾನೇ ನಿನ್ನನ್ನು ನಾನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ನಿನ್ನಲ್ಲಿ ನನ್ನ ಅಕ್ಕನ ಕಾಣ್ತಾ ಇದ್ದೀನಿ. ಈಗ ಹೇಳ್ದೆ ಮನೆ ಬಿಟ್ಟು ಹೋದರೆ ನಮಗೆಲ್ಲ ಬೇಸರ ಆಗಲ್ವಾ? ಆದರೆ ನಾನು ಇಲ್ಲೇ ಇದ್ರೆ ಮುಂದೆ ಆ ಶಾಂತನು ಈ ಮಗುಗೇನಾದರೂ ತೊಂದರೆ ಮಾಡಲ್ಲ ಅಂತ ಏನು ಗ್ಯಾರಂಟಿ? ನೋಡ್ರಿ ರಾಧಿಕಾ, ನಮ್ಮ ಈ ಒಗ್ಗಟ್ಟಿನ ಮುಂದೆ ಶಾಂತನು ಏನ್ ಮಾಡೋದಕ್ಕಾಗತ್ತೆ? ವಿಶು ಮತ್ತೆ ಮೈತ್ರಿ ವಿಚಾರ ಇಟ್ಕೊಂಡು ಎಷ್ಟು ದಿನ ಅಂತ ನಮ್ಮನ್ನು ಬೆದರಿಸ್ತಾನೆ, ಯೋಚನೆ ಮಾಡು. ಇಷ್ಟು ದಿನ ಅವ್ನು ನಮಗೆ ಕೊಟ್ಟಿರೋ ನರಕಯಾತನೆನ ಅವ್ನಿಗೆ ವಾಪಸ್ ಕೊಟ್ಟಿಲ್ಲ ಅಂದ್ರೆ ಹೇಗೆ? ಅದು ಅಲ್ಲದೆ ಶಾಂತನು ಬಗ್ಗೆ ನಿನಗೆಲ್ಲ ಗೊತ್ತಿದೆ, ಅವ್ನ ವೀಕ್ನೆಸ್ ಕೂಡ ಗೊತ್ತಿದೆ. ಅವನ್ನ ಎದುರು ಹಾಕೊಂಡು ನಿಂಗೆ ಅಭ್ಯಾಸ ಇದೆ. ಶಾಂತನು ಅಲ್ಪ ಸ್ವಲ್ಪ ಹೆದರ್ತಾನೆ ಅಂದ್ರೆ ಅದು ನಿನಗೆ ಮತ್ತು ನಿನಗೆ ಕೋಪಕ್ಕೆ ಮಾತ್ರ.